S1 TV ಯೂಟ್ಯೂಬ್ ವೀಕ್ಷಕರಿಗೆ ನನ್ನ ಹೃದಯಪೂರ್ವದ ನಮಸ್ಕಾರ. ಫ್ರೆಂಡ್ಸ್, ನನ್ನ ಹೆಸರು ಬಂದರೆ ಡಾಕ್ಟರ್ ಕಾವಡಿ ಸತೀಶ್ ಕುಮಾರ್. ಈ ವಿಡಿಯೋದಲ್ಲಿ ಸ್ಪಮ್ ಇನ್ಕ್ರೀಸ್ ಆಗೋಕ್ಕೆ, ವೀರ್ಯಾಣುಗಳು ಉತ್ಪತ್ತಿ ಆಗೋಕ್ಕೆ ಏನಾದರೂ ಬೆಸ್ಟ್ ಫುಡ್ಸ್ ಹೇಳಿ ಸರ್. ಸೊ ತುಂಬ ಜನ ನನಗೆ ಕ್ವಶನ್ ಕೇಳಿದ್ರು ಫ್ರೆಂಡ್ಸ್. ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೀನಿ, ಸಮ್ ಹ್ಯಾಬಿಟ್ಸ್ನ ಫಾಲೋ ಮಾಡಬೇಕು, ಸಮ್ ಥಿಂಗ್ಸ್ನ ಅವಾಯ್ಡ್ ಮಾಡಬೇಕು ಅಂತ ಹೇಳಿದ್ದೀನಲ್ವಾ. ಸೊ ಈ ವಿಡಿಯೋದಲ್ಲಿ ಫುಡ್ಸ್ ತಗೊಂಡ್ರೆ ನಿಮಗೂ ಈ ವೀರ್ಯಾಣುಗಳು ಉತ್ಪತ್ತಾಗುತ್ತೆ. ಸೊ ವಿಡಿಯೋದಲ್ಲಿ ಡೀಟೇಲ್ವಾಗಿ ಕ್ಲಿಯರಾಗಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ವಿಡಿಯೋನು ನಮ್ಮ ಚಾನಲ್ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇದೆ, ಸೊ ಕ್ಲಿಕ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಐಕಾನ್ ಇದೆ, ಸೊ ಕ್ಲಿಕ್ ಮಾಡ್ಕೊಳ್ಳಿ, ಆಕ್ಟಿವೇಟ್ ಮಾಡ್ಕೊಳ್ಳಿ. ಹೋದ್ರೆ ವಿಡಿಯೋನು ಕಂಪ್ಲೀಟ್ವಾಗಿ ವಾಚ್ ಮಾಡೋಕ್ಕೆ ಟ್ರೈ ಮಾಡಿ ಫ್ರೆಂಡ್ಸ್, ಹಾಗೆ ನಿಮಗೆ ಅರ್ಥ ಆಗುತ್ತೆ. ಓಕೆನಾ? ಸೊ ಟಾಪಿಕ್ ಅಂದರೆ ಹೋಗಿದ್ರೆ ಸಮ್ ಫುಡ್ಸ್ ಹೇಳ್ತೀನಿ ಫ್ರೆಂಡ್ಸ್. ನಾನು ಇದು ಲೈನ್ ಬೈ ಲೈನ್ ಹೇಳ್ತೀನಿ. ಸೊ ಇದರೊಳಗೆ ಪ್ರೋಟೀನ್ಸ್ ಇದೆ, ವಿಟಮಿನ್ಸ್ ಇದೆ, ಅಮೈನೋ ಆಸಿಡ್ಸ್ ಇದೆ, ಅದು ಇದೆ, ಇದಿದೆ, ಪೊಟ್ಯಾಷಿಯಮು, ಆ ಮಿನರಲ್ಸ್ ಇದೆ ಹೇಳಿದ್ರೆ ನಿಮಗೂ ಟೈಮ್ ಜಾಸ್ತಿ ಆಗುತ್ತೆ. ಮಿನಿಮಮ್ 20 to 30 ಮಿನಿಟ್ ಟೈಮ್ ತಗೊಂತೆ. ಸೊ ಹಂಗೆ ಹೇಳಿದ್ರೆ ಟೈಮ್ ಆಗುತ್ತೆ. ಸೊ ಅದಕ್ಕೋಸ್ಕರ ಲೈನ್ ಬೈ ಲೈನ್ ಹೇಳ್ತೀನಿ. ಒಂದು ಬೆಸ್ಟ್ ಫುಡ್ ಹೇಳ್ತೀನಿ ನಾನು. ಒಂದು ಬೆಸ್ಟ್ ಫುಡ್ಡು ಇದು ಮಸ್ಟ್ ಆ್ಯಂಡ್ ಶುಡ್ ತಗೋಕ್ಕೆ ಟ್ರೈ ಮಾಡಿ ಫ್ರೆಂಡ್ಸ್. ಯಾಕಂದರೆ ನಿಮಗೂ ಮೊಟಿಲಿಟಿ, ಮೋರ್ಫಾಲಜಿ, ಆ ಸ್ಪಮ್ ಬ್ಯಾಲೆನ್ಸ್ ಆಗಿರೋಕ್ಕೆ ಹೆಲ್ಪ್ ಆಗುತ್ತೆ. ಓಕೆನಾ? ದ ಫಸ್ಟು ಬಂದರೆ ಬಾದಾಮ್ ಫ್ರೆಂಡ್ಸ್. The badam is most important dry fruit. So daily ಬಾದಾಮ್ ಒಂದು 5 to 10 ಬಾದಾಮ್ ಸೊ ತಗೊಳ್ಳೋಕ್ಕೆ ಟ್ರೈ ಮಾಡಿ ಫ್ರೆಂಡ್ಸ್. ಅದು ಹೆಂಗೆ ತಗೋಬೇಕು, ಏನಾದರೂ ಡೌಟ್ ಇದ್ದರೆ ನನಗೆ ಕಾಲ್ ಮಾಡಿ, ವಿಡಿಯೋಸಲ್ಲಿ ನಂಬರ್ ಇದೆ. ಓಕೆನಾ? ಹೇಳ್ತೀನಿ. ಸೊ ಸೆಕೆಂಡ್ ಬಂದರೆ ವಾಲ್ನಟ್ಸ್ ಫ್ರೆಂಡ್ಸ್. ವಾಲ್ನಟ್ಸ್ ಇರೋ ಫುಡ್ಸಲ್ಲಿ ದ ಬೆಸ್ಟ್ ಫುಡ್ ವಾಲ್ನಟ್ಸ್. ತುಂಬ ರಿಸರ್ಚ್ದಲ್ಲಿ ಹೇಳಿದರು, ವಾಲ್ನಟ್ಸ್ ಈಸ್ ಬೆಸ್ಟ್ ಫುಡ್ ಟು ಇನ್ಕ್ರೀಸ್ ಅವರ್ ಸ್ಪಮ್ ಕೌಂಟ್. ವೀರ್ಯಾಣುಗಳು ಉತ್ಪಾದಕಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ವಾಲ್ನಟ್ಸ್ ಸ್ಲೈಡ್ ಪಿಕ್ ಕೊಡ್ತೀನಿ ನೋಡಿ. ಡೈಲಿ ಒಂದು ಸ್ವಲ್ಪ ವಾಲ್ನಟ್ಸ್ ಎಂಟಿ ಸ್ಟಮಕ್ನಲ್ಲಿ ಡೈಲಿ ತಗೊಂಡ್ರೆ ಒಂದು 20 to 25 ಡೇಸ್ ನಿಮಗೂ ಬೆಸ್ಟ್ ಸ್ಪಮ್ ಕೌಂಟ್ ಇನ್ಕ್ರೀಸ್ ಆಗುತ್ತೆ ಫ್ರೆಂಡ್ಸ್. ಮೊಟಿಲಿಟಿ, ಮೋರ್ಫಾಲಜಿ ಎಲ್ಲನೂ ಬ್ಯಾಲೆನ್ಸ್ ಇರುತ್ತೆ. ಸೊ ಬೆಸ್ಟ್ವಾಗಿ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ತಗೊಳ್ಳೋಕ್ಕೆ ಟ್ರೈ ಮಾಡಿ ವಾಲ್ನಟ್ಸ್. ಓಕೆನಾ? ಹೋಗಿದ್ರೆ ಪೊಮೆಗ್ರಾನೆಟ್. ಸೊ ಪೊಮೆಗ್ರಾನೆಟ್ ಅಂದರೆ ದಾಳಿಂಬ ಅಂತಾರಲ್ವಾ. ಸೊ ಇದು ನಾನು ಇಂಗ್ಲೀಷ್ನಲ್ಲಿ ಬರುತ್ತೆ ಫ್ರೆಂಡ್ಸ್, ಬಟ್ ಕನ್ನಡದಲ್ಲಿ ನಾನು ಟ್ರಾನ್ಸ್ಲೇಟ್ ಮಾಡ್ಕೊತಾ ಇದ್ದೀನಿ. ಸೊ ದಾಳಿಂಬ ಅಂತಾರಲ್ವ, ಪೊಮೆಗ್ರಾನೆಟ್ ಸ್ಲೈಡ್ ಪಿಕ್ ಕೊಡ್ತೀನಿ. ಇದು ತಗೊಳ್ಳಿ, ಇದು ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಆಮೇಲೆ ಬಾಳೆಹಣ್ಣು, ಬನಾನಾ ಅಂತಾರಲ್ವ. ಸೊ ಇದು ಸ್ಪಮ್ ಕೌಂಟ್ಗೆ ಇನ್ಕ್ರೀಸ್ ಆಗೋಕ್ಕೆ, ಆಮೇಲೆ ಎರೆಕ್ಷನ್, ಸೊ ಸಿಸ್ಟ್ನ ತುಂಬ ಸ್ಟ್ರಾಂಗ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಓಕೆನಾ? ಹೋಗಿದ್ರೆ ಕರಿ ಲೀವ್ಸ್ ಫ್ರೆಂಡ್ಸ್, ಕರಿಬೇವು ಅಂತಾರಲ್ಲ. ಸೊ ಕರಿಬೇವು ತಗೊಳ್ಳಿ. ಸೊ ಇದು ತುಂಬಾ ಹೆಲ್ಪ್ ಆಗುತ್ತೆ. ಆಮೇಲೆ ಕ್ಯಾಶ್ಯೂ ನಟ್ಸ್ ಅಂದರೆ ಗುಡುಂಬೆ ಬೀಜಗಳು ಅಂತಾರಲ್ವ. ಸೊ ಇದು ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಆಮೇಲೆ ಪಂಪ್ಕಿನ್ ಸೀಡ್ಸು ಇದು ತುಂಬ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ಆಮೇಲೆ ಕ್ಯಾರೆಟ್ ಎಲ್ಲರಿಗೂ ಗೊತ್ತಿರಬೇಕು ಮೋಸ್ಟ್ಲಿ. ಸೊ ಡೈಲಿ ಎಂಟಿ ಸ್ಟಮಕ್ನಲ್ಲಿ ಒಂದೊಂದು ಕ್ಯಾರೆಟ್ ತಗೊಳ್ಳಿ. ಇದು ಕೌಂಟ್ ಇನ್ಕ್ರೀಸ್ ಆಗೋಕ್ಕೆ, ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಕೂಡ ಇರುತ್ತೆ. ಸೊ ಇದು ತುಂಬಾ ನಿಮಗೂ ಸ್ಪಮ್ಗೆ ಇನ್ಕ್ರೀಸ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ಓಕೆನಾ? ಸೊ ರಿಮೈನಿಂಗ್ ಫುಡ್ಸ್ ಎಲ್ಲ ತಿನ್ಬೋದು. ಇದು ಮಸ್ಟ್ ಆ್ಯಂಡ್ ಶುಡ್. ಇದರೊಳಗೆ ಇದು ವಾಲ್ನಟ್ಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಫ್ರೆಂಡ್ಸ್ ಈ ಫುಡ್ಸಲ್ಲಿ. ಓಕೆನಾ? ಇದು ತಗೊಳ್ಳೋಕ್ಕೆ ಟ್ರೈ ಮಾಡಿ. ರಿಮೈನಿಂಗ್ ಬಾದಾಮ್, ಕ್ಯಾಶ್ಯೂ ನಟ್ಸು, ಸೊ ರಿಮೈನಿಂಗ್ ಡ್ರೈ ಫ್ರೂಟ್ಸು, ಸೊ ನಟ್ಸು, ಇದೆಲ್ಲ ನಿಮಗೂ ಈ ಸ್ಪಮ್ ಇನ್ಕ್ರೀಸ್ ಆಗೋಕ್ಕೆ, ನಿಮ್ಮ ಮೊಟಿಲಿಟಿ, ಮೋರ್ಫಾಲಜಿ ಎಲ್ಲ ಬ್ಯಾಲೆನ್ಸ್ ಇರೋಕ್ಕೆ ಹೆಲ್ಪ್ ಆಗುತ್ತೆ. ಓಕೆನಾ? ಸೊ ತಗೊಳ್ಳೋಕ್ಕೆ ಟ್ರೈ ಮಾಡಿ ಫ್ರೆಂಡ್ಸ್. ಯಾಕಂದರೆ ತುಂಬ ಜನ ನವೇ ಜನ್ರೇಷನ್ದ ವೀರ್ಯಾಣುಗಳು ಕಡಿಮೆ ಇದೆ ಸರ್, ತುಂಬ ಜನ ಕಾಲ್ ಮಾಡಿ ಹೇಳ್ತಾ ಇದ್ದಾರೆ ನನಗೆ. ಓಕೆನಾ? ಸೊ ವಿಡಿಯೋದಲ್ಲಿ ಹೇಳಿ ನಿಮಗೂ ಅರ್ಥ ಇದ್ದರೆ ನಿಸ್ಕೊತಾ ಇದ್ದೀನಿ. ಮತ್ತು ವಿಡಿಯೋದಿಂದ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಒಳ್ಳೆ ಟಾಪಿಕ್ ಮುಂಚೆ ಬಂದು ಬರ್ತೀನಿ. ಎಲ್ಲರಿಗೂ ನಮಸ್ಕಾರ.